ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಮಣ್ಣಿನ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೆಂಕಿ ರೋಗ ಬಂದರೆ ಬೆಂಕಿ ರೋಗ ಬರೋದಕ್ಕೆ ಏನೇನು ರೀಸನ್ನು, ಸೊ ಅದು ಬಂದರೆ ಬೆಳೆಗಳು ಹೇಗಾಗುತ್ತೆ, ಸೊ ಅದರ ನಿಯಂತ್ರಣ ಕ್ರಮ ಏನಾಗುತ್ತೆ, ಏನೇನು ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ನಮ್ಮ ಶುಂಠಿ ಬೆಳೆಯಲ್ಲಿ ಲೀಫ್ ಬ್ಲೈಟ್ ರೋಗ ಏನಂತ ಕರಿತೀವಿ, ಅಥವಾ ಎಲೆ ಚುಕ್ಕಿ ರೋಗ ಅಥವಾ ಬೆಂಕಿ ರೋಗ ಅಂತ ಏನಂತ ಕರಿತೀವಿ. ಈ ರೋಗ ಬಂತು ಅಂದರೆ ನಮ್ಮ ಶುಂಠಿ ಬೆಳೆಯಲ್ಲಿ 20-50% ಇಳುವರಿ ಕಡಿಮೆ ಆಗುವಂಥ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ. ಸೊ ಅದ್ರದ್ದು ನಿಯಂತ್ರಣ ನಾವು ಹೇಗೆ ಮಾಡ್ಕೋಬೇಕು, ಹಾಗೆ ಇಳುವರಿಯಿಂದ ನಾವು ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋ ಬಗ್ಗೆ ಮಾಹಿತಿ ಆಗಿರುತ್ತೆ. ಸೊ ಈ ಬೆಂಕಿ ರೋಗ ಅಥವಾ ಲೀಫ್ ಬ್ಲೈಟ್ ರೋಗ ಅಂತ ಏನಿದೆ, ಇದು ಹರಡೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಅತಿಯಾದ ಜಿಟಿ ಮಳೆ. ಸೊ ಈ ವರ್ಷ ತುಂಬ ಬಿಸಿಲಿದೆ, ಅಷ್ಟೊಂದೇನು ಮಳೆ ಬಂದಿಲ್ಲ. ಆದ್ರೂ ಕೆಲವು ರೈತರು ಏನು ಹೇಳ್ತಾರೆ ಅಂದರೆ ಸ್ವಲ್ಪ ಮಳೆ ಬಂದ ಮೇಲೆ ನಮಗೆ ಈ ರೋಗ ಜಾಸ್ತಿ ಆಯಿತು ಅಂತ ತುಂಬ ರೈತರು ಹೇಳ್ತಾ ಇದ್ದಾರೆ. ಸೊ ಏನಾಗುತ್ತೆ ಅಂದರೆ ಈ ರೋಗ ಬರೋದಕ್ಕೆ ಮೇನ್ ರೀಸನ್ ಅಂದರೆ ಫಿಲೋಸ್ಟಿಕಾ ಅನ್ನೋ ಒಂದು ಶಿಲೀಂಧ್ರದಿಂದ ಈ ರೋಗ ಹರಡುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ತುಂಬ ಮೋಡ ಆಗಿದೆ ಬಟ್ ಮಳೆ ಇಲ್ಲ. ತುಂಬ ಮೋಡ ಆಗಿದೆ ಅಂದರೆ ಹ್ಯುಮಿಡಿಟಿ ಜಾಸ್ತಿ ಆಗಿದೆ. ಸೊ ಈ ಒಂದು ವಾತಾವರಣ ಈ ರೋಗ ಹರಡೋದಕ್ಕೆ ಹೇಳಿ ಮಾಡಿಸ್ಕೊಡ್ತಿದ್ದಂಥ ವಾತಾವರಣ ಈ ರೋಗ ಹರಡೋದಕ್ಕೆ. ಸೊ ಇಂಥ ಒಂದು ವಾತಾವರಣದಲ್ಲಿ ಈ ರೋಗ ನಮಗೆ ಜಾಸ್ತಿ ಆಗುತ್ತೆ. ಇದು ಒಂದು ಮೇನ್ ರೀಸನ್ನು. ಇನ್ನೊಂದು ರೀಸನ್ ಏನಪ್ಪ ಅಂದರೆ ತುಂಬ ಶುಂಠಿ ಗಾಳಿ ಆಡೋಕ್ಕಾಗಲ್ಲ. ಯಾಕಂದ್ರೆ ನೋಡಿ, ನೀವು ಶುಂಠಿ ಎಷ್ಟು ದಟ್ಟವಾಗಿ ಹಾಕಿದ್ದಾರೆ ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ದಟ್ಟವಾಗಿ ಹಾಕಿದ್ದಾರೆ ಅಂತ. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಶುಂಠಿ ಒಳಗಡೆ ಗಾಳಿ ಆಡೋದಕ್ಕೆ ಜಾಗ ಸಿಗೋದಿಲ್ಲ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಈ ಬೆಂಕಿ ರೋಗ ಅತಿ ಹೆಚ್ಚಾಗಿ ಕಾಣುತ್ತೆ. ನೀವು ನೋಡ್ತಾ ಇರ್ಬೋದು, ಬೆಂಕಿ ರೋಗ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಎಲೆ ಕಿತ್ತು ತೋರಿಸಿ ನೋಡಿ, ಎಲೆಗಳೆಲ್ಲ ಸುಟ್ಟಿ ಹೋಗ್ತಾ ಇದೆ. ಇದು ಬೆಂಕಿ ರೋಗಕ್ಕೆ ಒಂದು ನಿಮಗೆ ಉದಾಹರಣೆ. ಯಾವ ಥರ ಬರುತ್ತೆ ನಿಮಗೆ ಬೆಂಕಿ ರೋಗ ಅಥವಾ ಲೀಫ್ ಬ್ಲೈಟ್ ರೋಗ ಬಂದರೆ ಯಾವ ಥರ ಕಾಣಿಸುತ್ತೆ ಅಂತ ಇದೊಂದು ಉದಾಹರಣೆ. ಸೊ ಏನಾಗುತ್ತೆ ಅಂದರೆ ನಾವು ಸುಮಾರು ಒಂದು 5-6 ವರ್ಷದಿಂದ ನಾವು ನೋಡ್ತಿದ್ರೆ ಎಕರೆಗೆ ಒಂದು 18-20 ಚೀಲ ಅಷ್ಟೇ ನಾವು ನಾಟಿ ಮಾಡ್ತಾಯಿದ್ದು. ಬಟ್ ಇವಾಗ ಏನಾಗಿದೆ ಅಂದರೆ 25-30 ಚೀಲ ತನಕ ನಾವು ದಟ್ಟವಾಗಿ ನಾಟಿ ಮಾಡ್ತಾಯಿದ್ವಿ. ಸೊ ನಾಟಿ ಮಾಡಿದಾಗ ಏನಾಗುತ್ತೆ ಅಂದರೆ ಅಷ್ಟು ದಟ್ಟವಾಗಿ ಏನಾಗುತ್ತೆ ಅಂದರೆ ಎಲೆಗಳ ಮಧ್ಯೆ ನಮಗೆ ಗಾಳಿ ಆಡೋದಕ್ಕೆ ಜಾಗ ಸಿಗೋದಿಲ್ಲ. ಸೊ ಇದೊಂದು ಮೇನ್ ರೀಸನ್ನು ಎಲೆ ಚುಕ್ಕಿ ರೋಗ ಬರೋದಕ್ಕೆ. ಸೊ ಇನ್ನೊಂದಿನ ರೀಸನ್ ಏನಪ್ಪ ಅಂದರೆ ಅತಿಯಾದ ಹೆಚ್ಚಿನ ನೀರು ಆಯ್ದೇ ಹೋಗದೆ ಇರೋದಕ್ಕೆ ಕಾರಣ. ಏನಪ್ಪ ಅಂದರೆ ನೀರು ನಿಂತೆಲ್ಲ ಜಾಗದಲ್ಲಿ ನಿಂತ್ಕೊಂಡಿರೋದು. ಸೊ ಆವಾಗ ಏನಾಗುತ್ತೆ ಅಂದರೆ ಹ್ಯುಮಿಡಿಟಿ ಜಾಸ್ತಿ ಆಗುತ್ತೆ, ತೇವಾಂಶ ಜಾಸ್ತಿ ಆದಾಗ ಈ ರೋಗ ಹೆಚ್ಚು ಬರೋದಕ್ಕೆ ಕಾರಣ ಆಗುತ್ತೆ. ಸೊ ಇನ್ನೊಂದು ರೀಸನ್ ಏನಪ್ಪ ಅಂದರೆ ಬೆಳೆಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಇದೆ. ಸೊ ಏನಪ್ಪ ಅಂದರೆ ನಾವು ಪೊಟ್ಯಾಶ್ ಗೊಬ್ಬರನ ಅತಿಯಾಗಿ ಕಡಿಮೆ ಕೊಡ್ತಾ ಇದ್ವಿ. ಸೊ ಈ ಪೊಟ್ಯಾಶ್ ಕೊಟ್ಟರೆ ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಬಟ್ ಏನಂದರೆ ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದ್ದಾಗ ಈ ಒಂದು ರೋಗ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಷ್ಟು ರೀಸನ್ಗಳು ಶುಂಠಿಯಲ್ಲಿ ಬೆಂಕಿ ರೋಗ ಬರೋದಕ್ಕೆ ಮೇನ್ ರೀಸನ್. ಸೊ ಈ ಬೆಂಕಿ ರೋಗ ಬಂದರೆ ಏನೇನಾಗುತ್ತೆ, ಗಿಡಗಳು ಯಾವ್ಯಾವ ಥರ ಆಗುತ್ತೆ ಅನ್ನೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಶುಂಠಿಲಿ ಬೆಂಕಿ ರೋಗ ಬಂದರೆ ಏನಾಗುತ್ತೆ ಅಂದರೆ ನೋಡ್ತಿರ್ಬೋದು, ಎಲೆಗಳೆಲ್ಲ ಈ ಥರ ಪೂರ್ತಿ ಸುಟ್ತಾ ಹೋಗುತ್ತೆ, ಪೂರ್ತಿಯಾಗಿ ಕೆಳಕ್ಕೆ ಬಿದ್ದೋಗುತ್ತೆ. ಸೊ ಇದು ನಮಗೆ ಇಳುವರಿ 50% ಕಡಿಮೆ ಆಗುತ್ತೆ. ಅಂದರೆ 20-50%, ಕೆಲವೊಂದು ಸಲ 80% ತನಕ ಹೋಗ್ಬೋದು ಇಳುವರಿ ಕಡಿಮೆ ಆಗೋ ಚಾನ್ಸಸ್ಸು. ಸೊ ಎಲೆಗಳಲ್ಲಿ ಈ ಥರ ಸುಟ್ತಾ ಪೂರ್ತಿ ಇದಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಏನಾಗ್ತಂದರೆ ಈ ಥರ ಸುಟ್ಟು ಹೋಗೋದ್ರಿಂದ ಏನಾಗ್ತಂದರೆ ಗ್ರೀನಿಶ್ ತುಂಬ ಕಡಿಮೆ ಆಗುತ್ತೆ. ಸೊ ಗ್ರೀನಿಶ್ ಕಡಿಮೆ ಆಗೋದ್ರಿಂದ ಏನಾಗ್ತಂದರೆ ಪತ್ರ ಹರಿತು ಕಡಿಮೆ ಆಗುತ್ತೆ. ಸೊ ಪತ್ರ ಹರಿತು ಕಡಿಮೆ ಆಯ್ತಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕಡಿಮೆ ಆಗುತ್ತೆ. ಸೊ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಗಿಡದಲ್ಲಿ ತುಂಬ ಕಡಿಮೆ ಆಗುತ್ತೆ. ಆಮೇಲೆ ಇನ್ನೊಂದು ಏನಾಗುತ್ತಪ್ಪ ಅಂದರೆ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಈ ರೋಗ ಬಂದ ತಕ್ಷಣ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಏನಾಗುತ್ತೆ ಅಂದರೆ ಗಿಡದಲ್ಲಿ ಬೇರೆ ರೋಗಗಳು ಬರೋದಕ್ಕೆ ನಾವು ಕಾರಣ ಆಗುತ್ತೆ ಈ ರೋಗ ಬಂದಾಗ. ಸೊ ಇಷ್ಟು ಈ ರೋಗ ಬಂತು ಅಂದರೆ ನಮಗೆ ಕಾರಣಗಳಾಗುತ್ತೆ. ಸೊ ಇದನ್ನು ನಾವು ಹೇಗೆ ಹರಡುತ್ತಪ್ಪ. ಸೊ ಇಷ್ಟು ರೋಗ ಬಂದು ಏನಕ್ಕೆ ಬರುತ್ತೆ, ಇದು ಮಾಡುತ್ತೆ. ನೆಕ್ಸ್ಟು ರೋಗ ಏನಕ್ಕೆ ಬರುತ್ತೆ, ಹರಡುತ್ತೆ, ಹೇಗೆ ಹರಡುತ್ತೆ ಅನ್ನೋದು ನಾನು ಇದ್ರ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಸೊ ಏನಾಗುತ್ತೆ ಅಂದರೆ ನೀವು ನೋಡ್ತಿರ್ಬೋದು, ಸ್ಪ್ರಿಂಕ್ಲರ್ ಇಟ್ಟಿದ್ದಾರೆ ಎಲ್ಲ ಕಡೆ, ಸೊ ಸ್ಪ್ರಿಂಕ್ಲರ್ ಇಟ್ಟಾಗ ಏನಾಗುತ್ತೆ ಅಂದರೆ ಈ ಹನಿಗಳು ಒಂದು ರೋಗಗ್ರಸ್ತ ಎಲೆ ಮೇಲೆ ಬೀಳುತ್ತೆ. ಸೊ ಬಿದ್ದ ಮೇಲೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಅದು ಪಿಟಾರುತ್ತೆ. ಅಂದರೆ ಆ ಹನಿ ರೋಗಗ್ರಸ್ತ ಎಲೆ ಮೇಲೆ ಬಿದ್ದಿದ್ದ ಹನಿ ಬೇರೆ ಎಲೆಗಳಿಗೆ ಮೇಲೆ ಬಿದ್ದಾಗ ಏನಾಗುತ್ತೆ ಅಂದರೆ ಇಲ್ಲಿದ್ದ ಶಿಲೀಂಧ್ರ ಅಲ್ಲಿಗೆ ಹೋಗಿ ಕುತ್ಕೊಳ್ಳುತ್ತೆ. ಸೊ ಇದು ಇನ್ನೊಂದು ರೀಸನ್ನು ರೋಗ ಹರಡೋದಕ್ಕೆ ಒಂದು. ಆಮೇಲೆ ಇನ್ನೊಂದು ಏನಾಗುತ್ತಪ್ಪ ಅಂದರೆ ಇದು ಗಾಳಿ ಮುಖಾಂತರನೂ ಹರಡುತ್ತೆ. ಈ ಒಂದು ಶಿಲೀಂಧ್ರ ಗಾಳಿ ಮುಖಾಂತರ ಹರಡ್ತಾ ನಂತರ ಮುಂದೊಂದಕ್ಕೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಇದು ಒಂದು ರೀಸನ್ನು. ಸೊ ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಾವು ಕೆಲಸ ಮಾಡ್ತಾಯಿರ್ತೀವಿ ಶುಂಠಿ ಹೊಲದೊಳಗೆ. ಲೈಕ್ ನೋಡಿ, ನಾವು ಈ ಥರ ನಡೆದಾಡ್ತಾ ಕೆಲಸ ಮಾಡ್ತಾಯಿರ್ತೀವಿ. ಸೊ ಗಿಡದಲ್ಲಿ ತೇವಾಂಶ ಇದ್ದಾಗ ಏನಾಗುತ್ತಪ್ಪ ಅಂದರೆ ಇಲ್ಲಿದ್ದ ಫಂಗಲ್ಸ್ ನಮ್ಮ ಬಟ್ಟೆಗಳಿಗೆ ಟಚ್ ಆಗಿ ನೆಕ್ಸ್ಟ್ ನಾವು ಹೋಗ್ತಾ ಚೆನ್ನಾಗಿರೋ ಗಿಡಗಳಿಗೆ ಏನಾದರೂ ಟಚ್ ಆದರೆ, ಸೊ ಟಚ್ ಆದ ಏನಾಗುತ್ತೆ ಅಂದರೆ ಇಲ್ಲಿಂದ ಶಿಲೀಂಧ್ರ ನಮ್ಮ ಮುಖಾಂತರನೂ ಸಹ
ನಾವು ಬಳಸೋ ಇಕ್ವಿಪ್ಮೆಂಟು ಅಥವಾ ನಮ್ಮ ಬಟ್ಟೆಗಳ ಮುಖಾಂತರ ಸಹ ಈ ಶಿಲೀಂಧ್ರಗಳು ಹರಡುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ನಾವು ಇಂಥ ರೋಗಗಳು ಬಂದ ತಕ್ಷಣ ನಾವು ಹುಷಾರಾಗಿ ಕೆಲಸ ಮಾಡಬೇಕಾಗತ್ತೆ. ಅಕಸ್ಮಾತ್ ಏನಾರು 1-2 ನಮ್ಮ ಕಣ್ಣಿಗೆ ಕಾಣ್ತು ಅಂದರೆ ಈ ರೋಗ ಏನಾಗುತ್ತಂದರೆ ಅಲ್ಲಿನ ಎಲೆಗಳನ್ನ ಅಲ್ಲಿಗೆ ಕಟ್ ಮಾಡಿ ಹೊರಗಡೆ ಬಿಸಾಕಿ ನಾಶ ಮಾಡಿಬಿಡ್ಬೇಕು. ಸೊ ಇಷ್ಟು ಬೆಂಕಿ ರೋಗದ ಬಗ್ಗೆ ಮಾಹಿತಿ. ಸೊ ಈ ರೋಗ ಬಂದ ತಕ್ಷಣ ನಾವು ಹೇಗೆ ನಿಯಂತ್ರಣ ಮಾಡ್ಕೋಬೇಕಂದ್ರೆ ನಾವು ಯಾವ ಕೆಮಿಕಲ್ನ ಬಳಸ್ಕೋಬೇಕಂದ್ರೆ ಝೋಲ್ ಗ್ರೂಪಿನ ನಾವು ಒಂದು ಕೆಮಿಕಲ್ಗಳನ್ನ ಉಪಯೋಗಿಸ್ಬೇಕಾಗತ್ತೆ. ಲೈಕ್ ಪ್ರೊಪಿನಕೋನಜಲ್ಲು, ಎಕ್ಸಕೋನಜಲ್ಲು, ಟೆಬ್ಯುಕೋನಜಲ್ಲು, ಹಾಗೆ ಡೈಫೆನಕೋನಜಲ್, ಇಂಥ ಒಂದು ಕೆಮಿಕಲ್ಗಳನ್ನು ನಾವು ಬಳಸಬೇಕಾಗತ್ತೆ. ಸೊ ಇದ್ರ ಜೊತೆ ನಾವು ಕಾರ್ಬೋಡೈಸಮ್ ಕೂಡ ನಾವು ಬಳಸ್ಬೋದು. ಕಾರ್ಬೋಡೈಸಮ್ ಪ್ಲಸ್ ಮ್ಯಾಕೋಸಬ್ ಇರುವಂಥ ನಾವು ಕೆಮಿಕಲ್ಗಳನ್ನು ಬಳಸ್ಬೋದು. ಅಥವಾ ಅಜಾಕ್ಸಿಸ್ಟ್ರೋಬಿನ್ ಪ್ಲಸ್ ಡೈಫೆನಕೋನಜಲ್ಲು, ಅಜಾಕ್ಸಿಸ್ಟ್ರೋಬಿನ್ ಪ್ಲಸ್ ಟೆಬಿನಕೋನಜಲ್ಲು, ಈ ಥರ ಒಂದು ಕೆಮಿಕಲ್ನ ನಾವು ಬಳಸ್ಕೊಳ್ಳೋದ್ರಿಂದ ನಾವು ಈ ಬೆಂಕಿ ರೋಗವನ್ನು ನಾವು ನಿಯಂತ್ರಣ ಮಾಡ್ಬೋದು. ಸೊ ಬೆಂಕಿ ರೋಗ ನಾವು ಏನಾದ್ರು ಕಣ್ಣಿಗೆ ಸ್ವಲ್ಪ ಲೈಟಾಗಿ ಏನಾದ್ರು ಕಾಣ್ತು ಅಂದ ತಕ್ಷಣವೇ ನಾವು ಸ್ಪ್ರೇನ ನಮಗೆ ಮಾಡ್ಕೋಬೇಕು. ಇಲ್ಲಾಂದರೆ ಈ ಬೆಂಕಿ ರೋಗನ ತಡೆಗಟ್ಟೋದಕ್ಕೆ ಆಗೋದಿಲ್ಲ. ಅಕಸ್ಮಾತ್ ಏನಾದ್ರು ನಮಗೆ ಪೂರ್ತಿ ಸ್ಪ್ರೆಡ್ ಆಯಿತು ಅಂದರೆ ಏನಾಗುತ್ತಪ್ಪ ಅಂದರೆ 50ರಿಂದ ಜಾಸ್ತಿನೂ ಇಳುವರಿ ಕಡಿಮೆ ಆಗೋ ಪರ್ಸೆಂಟ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಇಂಥ ರೋಗ ಕಂಡಿದ ತಕ್ಷಣವೇ ಮುನ್ನೆಚ್ಚರಿಕೆಯಿಂದ ನೀವು ಅಕಸ್ಮಾತ್ ಬಂದಿಲ್ಲ ಅಂದರೂ ಸಹ ನಿಮ್ಮ ಶುಂಠಿಗಳಲ್ಲಿ ಝೋಲ್ ಗ್ರೂಪ್ ಇರೋವಂಥ ಕೆಮಿಕಲನ್ನು ಬಳಸ್ಕೊಂಡು ನಾವು ಈ ರೋಗವನ್ನು ನಿವಾರಣೆ ಮಾಡ್ಕೋಬೋದು. ಸೊ ಇಷ್ಟು ಬೆಂಕಿ ರೋಗದ ಬಗ್ಗೆ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ನಾನು 2ನೇ ರಸಗೊಬ್ಬರ ಏನೇನು ಹಾಕಬೇಕು ಅಂತ ಹೇಳ್ಕೊಳ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.